Let's today's topic is lathe machine. Within chapter lathe machine ಬಗ್ಗೆ lathe machine introduction. Introduction. Machining is a collection of material working process which involves operations like drilling, shaping, sawing, planing and reaming, grinding, etc. ಲೇತ್ ಮಷೀನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡ್ರಿಲ್ಲಿಂಗ್ ಹಾಕಕ್ಕೆ ಡ್ರಿಲ್ಲಿಂಗ್ ಪ್ರೊಸೆಸ್ ಮತ್ತೆ ಮಿಲ್ಲಿಂಗ್ ಪ್ರೊಸೆಸ್, ಶೇಪಿಂಗ್ ಪ್ರೊಸೆಸ್, ಪ್ಲಾನಿಂಗ್ ಪ್ರೊಸೆಸ್, ಫೆಸಿಂಗ್ ಮಾಡಕ್ಕೆ ಲೇತ್ ಮಷೀನ್ ಯೂಸ್ ಮಾಡ್ತೀವಿ. It is one of the most important materials reviewing the methods of manufacturing technology. It is particularly a part of production of metals and other materials like plastic, wood, etc. Lathe andre a machine primarily used for machining is called as a lathe machine. A machine primarily used for machining process is called as a lathe. Lathe machine ಎಲ್ಲೆಲ್ಲಿ ಯೂಸ್ ಆಗುತ್ತದೆ? A lathe machine is utilized in fitting shops. Various operations that it can perform include cutting and drilling, deforming, etc. It can also perform other operations which are employed in production of objects. Now lathe machine anna utilized in fitting shops and workshops ಅಲ್ಲಿ ಯೂಸ್ ಮಾಡ್ತೀವಿ. ಡ್ರಿಲ್ಲಿಂಗ್ ಮಾಡಕ್ಕೆ ಮತ್ತೆ ಡ್ರಿಲ್ಲಿಂಗ್ ಪ್ರೊಸೆಸ್ ಅಂಡ್ ಡಿಫಾರ್ಮ್ ಕಟಿಂಗ್ ಇಲ್ಲಿ ಲೇತ್ ಮಷೀನ್ ಯೂಸ್ ಮಾಡ್ತೀವಿ. ಸೇಫ್ಟಿ ಟು ಬಿ obtained for observed while working on the lathe. ನಾವು ಲೇತ್ ಮಷೀನ್ ಪ್ರೊಸೆಸ್ ಮಾಡಬೇಕಂದ್ರೆ ಫಸ್ಟ್ ಸೇಫ್ಟಿಯನ್ನ ನೋಡ್ಕೋಬೇಕು. ಏನೇ ಸೇಫ್ಟಿ ಇರಬೇಕು? Ensure that the lubricant system is functioning properly. The maintaining gear should be proper mesh and power feed levers should be neutral position. ನಾವು ಲೇತ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ಗಿಯರ್ಸ್ ಸರಿಯಾಗಿದ್ದಿಲ್ಲ ಮತ್ತೆ ಪವರ್ ಆಫ್ ಆಯ್ತಾ ಆನ್ ಆಯ್ತಾ ಅಂತ ನೋಡ್ಕೋಬೇಕು ಫಸ್ಟ್. ಆಮೇಲೆ ನೀವು ಲೇತ್ ಮಷೀನ್ ಸ್ಟಾರ್ಟ್ ಮಾಡಬೇಕು. ದ ವರ್ಕ್ ಶುಡ್ ಬಿ ಕ್ಲೀನ್ ಅಂಡ್ ಟೈಡಿ. ದ ಸೇಫ್ಟಿ ಗಾರ್ಡ್ ಶುಡ್ ಬಿ ಇನ್ ಪ್ರಾಪರ್ ಪ್ಲೇಸ್. ಫಸ್ಟ್ ಲೇತ್ ಮಷೀನ್ ಮಾಡೋದ್ನಾಗ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ರಿಮೂವ್ ದ ಅನ್ವಾಂಟೆಡ್ ಮೆಟೀರಿಯಲ್ಸ್. ನೆಕ್ಸ್ಟ್ ಪ್ರಾಪರ್ ಪ್ಲೇಸ್ ಇದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ಎಲ್ಲ ಯೂಸ್ ಮಾಡಿ ಆಮೇಲೆ ಲೇತ್ ಮಷೀನ್ ಸ್ಟಾರ್ಟ್ ಮಾಡಬೇಕು. ಡ್ಯೂರಿಂಗ್ ವರ್ಕ್ first one, never try to stop a rotating chuck with your hand. A rotating chuck may be causes accidents. ಯಾವುದೇ ಕಾರಣಕ್ಕೂ ನಾವು ಲೇತ್ ಮಷೀನ್ ಇರತಕ್ಕಂತ ಚಕ್ಕನ್ನ ಕೈಲಿಂದ ನಿಲ್ಸಕ್ ಹೋಗ್ಬೋದು, ನಿಲ್ಲಿಸಬಾರ್ದು. ಅದು ಕೈಲಿಂದ ನಿಲ್ಲಲ್ಲ, ಅದರಿಂದ ಅಪಾಯ ಆಗಕ್ಕೆ ಸಂಭವ ಇರ್ತದೆ. ನೆಕ್ಸ್ಟ್, ಸ್ವಿಚ್ ಆಫ್ ದ ಮಷೀನ್ ಬಿಫೋರ್ ಮೇಕಿಂಗ್ ಎನಿ ಅಡ್ಜಸ್ಟ್ಮೆಂಟ್ ಆನ್ ಲೇತ್. ನೀವೇನಾದ್ರೂ ಲೇತ್ ಮಷೀನಾಗ ಒಂದು ಜಾಬ್ನ ಪ್ಲೇಸ್ ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲ ಲೇತ್ ಮಷೀನ್ ಪವರ್ನ ಆಫ್ ಮಾಡಿ ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇಟ್ಸ್ ಡೇಂಜರಸ್ ಟು ಲೀವ್ ದ ಚಕ್ ಕೀ ಇನ್ ದ ಚಕ್.
ಚಕ್ಕಿನ ನಾವು ಚಕ್ಕಲ್ಲಿ ಬಿಡಬಾರ್ದು, ಅದು ಬಿಟ್ರೆ ನಮಗೆ ಅಪಾಯವಾಗೋ ಕಾರಣ ಇರ್ತದೆ. ರಿಮೂವ್ ಇಟ್ ಇಮಿಡಿಯೇಟ್ಲಿ ಆಫ್ಟರ್ ಯೂಸ್. ಫಸ್ಟ್ ರಿಮೂವ್ ಮಾಡಿ ಆಮ್ಯಾಗ ಮಷೀನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸಿಂಗಲ್ ಪಾಯಿಂಟ್ ಟೂಲ್ಸ್ ಆರ್ ಶಾರ್ಪ್ ಅಂಡ್ ಡೇಂಜರಸ್. ಬಿ ಎಕ್ಸ್ಟ್ರಾ ಕೇರ್ಫುಲ್ ವೈಲ್ ಯೂಸಿಂಗ್ ದೆಮ್. ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡ್ತಿರ್ತೀವಿ, ಅದಕ್ಕೆ ಅದು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡೋದ್ನಾಗ ಬಿ ಕೇರ್ಫುಲ್. ಚಿಪ್ಸ್ ಆರ್ ಶಾರ್ಪ್ ಅಂಡ್ ಡೇಂಜರಸ್. ನೆವರ್ ರಿಮೂವ್ ದೆಮ್ ವಿತ್ ಯುವರ್ ಬೇರ್ ಹ್ಯಾಂಡ್ಸ್. ಯೂಸ್ ಚಿಪ್ಸ್ ರೇಕ್ ಆರ್ ಬ್ರಷ್. ನೀವು ಚಿಪ್ಸ್ ನ ಕೈಲಿಂದ ಕ್ಲೀನ್ ಮಾಡಬಾರ್ದು, ಅದಕ್ಕೆ ಅಂತ ಒಂದು ಟೂಲ್ಸ್ ಇರ್ತಾವ. ಬ್ರಷ್ ಅನ್ನು ತಗೊಂಡು ಕ್ಲೀನ್ ಮಾಡಿ ಮಷೀನ್ ಅನ್ನು ಆನ್ ಮಾಡಬಹುದು. ಯು ಮಸ್ಟ್ ನೌ ವೇರ್ ಎಮರ್ಜೆನ್ಸಿ ಸ್ಟಾಪ್ ಸ್ವಿಚ್ ಈಸ್. ನಿಮಗೆ ಎಮರ್ಜೆನ್ಸಿ ಪವರ್ ಬಟನ್ ಗೊತ್ತಿರಬೇಕು ಲೇತ್ ಮಷೀನ್ ಅಲ್ಲಿ. ಆಫ್ಟರ್ ವರ್ಕ್, ನಾವು ಲೇತ್ ಮಷೀನ್ ಒಂದು ಜಾಬ್ ಆದ್ಮೇಲೆ ಆಫ್ಟರ್ ವರ್ಕ್ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಒನ್ ಕ್ಲೀನ್ ದ ಲೇತ್ ವಿತ್ ಬ್ರಷ್ ಅಂಡ್ ವೈಪ್ ವಿತ್ ಕಾಟನ್ ವೇಸ್ಟ್. ಚಿಪ್ಸ್ ಬಿದ್ದಿರ್ತಾವಲ್ಲ ಲೇತ್ ಅಲ್ಲಿ, ಅವನ ಬ್ರಷ್ ಇಂದ ಕ್ಲೀನ್ ಮಾಡಬೇಕು. ಆಯಿಲ್ ದ ಬೆಡ್ ಬೇಸ್ ಅಂಡ್ ಲುಬ್ರಿಕೆಂಟ್ಸ್ ಪಾಯಿಂಟ್ಸ್. ಬೆಡ್ ಬೇಸ್ ಅಲ್ಲಿ ಆಯಿಲ್ ಇರ್ತದ. ಕ್ಲೀನ್ ದ ಸರೌಂಡಿಂಗ್ ಆಫ್ ಲೇತ್. ವೈಪ್ the drift and coolant and remove the unwanted material. ಕ್ಲೀನ್ ದ ನಮ್ಮ ಸುತ್ತಮುತ್ತ ಲೇತ್ ಮಷೀನ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಕ್ ಹೋಗ್ಬೇಕು. Working principle of lathe machine. The lathe machine removes undesirable metal from a rotating workpiece from of chips. lathe machine ಅದಕ್ಕೆ ನಂತರ ಅನ್ಡಿಸೈರಬಲ್ ಮತ್ತೆ ವೇಸ್ಟ್ ಮೆಟೀರಿಯಲ್ ನ ರಿಮೂವ್ ಮಾಡುತ್ತೆ ಒಂದು ಜಾಬ್ ತ. ನೆಕ್ಸ್ಟ್, ದಿಸ್ ಇಸ್ ಡನ್ ವಿತ್ ಹೆಲ್ಪ್ ಆಫ್ ಟೂಲ್ ವಿಚ್ ಈಸ್ ಟ್ರಾವೆಲ್ಸ್ಡ್ across the workpiece and can be feed deep into the workpiece. ನಾವು ಒಂದು ಜಾಬ್ ನ ಮಾಡಬೇಕಂದ್ರೆ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಅನ್ನು ಯೂಸ್ ಮಾಡಿ ಚಿಪ್ಸ್ ನ ರಿಮೂವ್ ಮಾಡ್ತೀವಿ, ಅದಕ್ಕೆ ಫೀಡ್ ಕೊಡಬೇಕು. The lathe machine holds the workpiece between two rigid and strong supports is called a center. Centers ಅಂದ್ರೆ ಚಕ್ ಅಂದ್ರೆ ಏನಂತಂದ್ರೆ, ಲೇತ್ ಮಷೀನ್ holds a workpiece between two rigid and strong supports ಅನ್ನು ಹೋಲ್ಡ್ ಮಾಡಿರ್ತಾರೆ, ಅದಕ್ಕೆ ನಾವು ಸೆಂಟರ್ ಅಥವಾ ಚಕ್ ಅಂತ ಹೇಳ್ತೀವಿ. Construction features of lathe. Construction features of lathe. Construction ಹೆಂಗ್ ಮಾಡ್ತೀವಿ ಅಂದ್ರೆ, a lathe should be a provision toward the cutting tool and feed it against the direction of rotation. ಕಟಿಂಗ್ ಟೂಲ್ ನಾವು ಟೂಲ್ ಪೋಸ್ಟ್ ಅಲ್ಲಿ ಹೋಲ್ಡ್ ಮಾಡ್ತೀವಿ. the feed against direction in rotation. ಫೀಡ್ ಕೊಟ್ಟಾಗ ಅದು ನಾವು ಯಾವ ಡೈರೆಕ್ಷನ್ ಕೊಡ್ತೀವಿ, ರೊಟೇಷನ್ ಆಗಿ ಮೆಟಲ್ ನ ರಿಮೂವ್ ಮಾಡ್ತದೆ. to have parts fixed and sliding to get relative movement, cutting tool is respect to the rotation of work. to have parts
fixed and sliding. Relative movement to the cutting tool. Relative movement ಇರ್ತದೆ ಟೂಲ್ ಪೋಸ್ಟ್ ಗೆ ರೆಸ್ಪೆಕ್ಟ್ ಟು ದಿ ಡ್ಯೂರೇಷನ್ ಆಫ್ ವರ್ಕ್. ನಾವು ಹಂಗ ರೊಟೇಷನ್ ಮಾಡ್ತೀವಿ ಹಂಗಂದ್ರೆ ಫೀಡ್ ಕೊಟ್ಟಾಗಲಿ ಮೆಟಲ್ ರಿಮೂವ್ ಮಾಡಬಹುದು. ಟು ಹ್ಯಾವ್ accessories and attachments for performing a different operations ಮಾಡಬಹುದು. Next, types of lathe. First one, center or engine lathe machine, bench lathe machine, speed lathe machine, tool room lathe machine, capstan and turret lathe machine. Next, automatic lathe machine. Next, special purpose lathe machine, gap bend lathe machine, T lathe machine, missile lathe machine. First one, center lathe or first one, center lathe or engine lathe, center lathe machine. This type of lathe machine is commonly deployed in industries and used to perform the operations such as turning operations, facing operations, drilling operation and boring and thread cutting. Center lathe or engine lathe machine is commonly used in industries ಒಳಗ ಮತ್ತೆ ಯಾವ ಆಪರೇಷನ್ಸ್ ಮಾಡಕಂದ್ರೆ ಟರ್ನಿಂಗ್, ಬೋರಿಂಗ್ ಅಂಡ್ ಫೇಸಿಂಗ್ ಆಪರೇಷನ್ಸ್, ಥರ್ಡ್ ಕಟಿಂಗ್ ಆಪರೇಷನ್ಸ್ ಮಾಡಕ ಸೆಂಟ್ರಲ್ ಲೇತ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಬೆಂಚ್ ಲೇತ್ machine. This lathe machine is small in size. ಇದು small size ಅಲ್ಲಿ ಇರ್ತದೆ. It is similar to the center lathe machine fitted on the bench. ಇದು ಹೆಂಗಿರ್ತದೆ ಅಂದ್ರೆ ಸೇಮ್ ಸೆಂಟ್ರಲ್ ಲೇತ್ ನೋಡ ಹೆಂಗಿರ್ತದೆ ಆ ಮಷೀನ್ ಹಂಗೆ ಇರುತ್ತೆ. It is used to produce simple and small and accurate jobs. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಮತ್ತೆ ಸ್ಮಾಲ್ ಜಾಬ್ಸ್ ಮಾಡಕ್ಕೆ ಅಂಡ್ ದಿಸ್ ಇಸ್ ಅಕ್ಯುರೇಟ್ ವರ್ಕ್ ಪೀಸ್ ನ ಸೈಜಸ್ ಮಾಡಬಹುದು. ನೆಕ್ಸ್ಟ್, ಸ್ಪೀಡ್ ಲೇತ್. It is the simplest of all the lathe machines and is designed to be operated on high spindle rate. It is the simplest lathe machine and designed to be operated high spindle rate. ಇದರಲ್ಲಿ high spindle rate ನ ಕೊಟ್ಟಿರ್ತಾನ ಸ್ಪೀಡ್ ಲೇತ್ machine ಅಲ್ಲಿ. In this tool is operated manually ಆಗಿ ಆಪರೇಟ್ ಮಾಡಬೇಕು ಸ್ಪೀಡ್ ಲೇತ್ ನ. ನೆಕ್ಸ್ಟ್, else is divided of lead screw and carriage feed rod and tool post. It is used for woodworking and spanning and polishing work. ಇದನ್ನ wood ಅಲ್ಲಿ ಯೂಸ್ ಮಾಡಬಹುದು ಮತ್ತೆ ಸ್ಪ್ಯಾನಿಂಗ್ ಆಪರೇಷನ್ಸ್ ಮಾಡಕ್ಕೆ ಮತ್ತೆ ಪಾಲಿಶಿಂಗ್ ವರ್ಕ್ ಮಾಡಕ್ಕೆ ಸ್ಪೀಡ್ ಲೇತ್ ಮಷೀನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಟೂಲ್ ರೂಮ್ ಲೇತ್.
This machine used for this machine of high speed range and is similar to the center lathe. ಇದು high speed range ನಾಗ ಇರುತ್ತೆ ಮತ್ತೆ ನೋಡಕ್ಕೆ ಹೇಗಿರ್ತದೆ ಸೆಂಟ್ರಲ್ ಲೇತ್ ತರನ ಸಿಮಿಲರ್ ಟು ದಿ ಸೆಂಟ್ರಲ್ ಲೇತ್. Owing to the reason that various attachments can be easily attached. Various attachments can be easily attached ಮಾಡಿರ್ತೀವಿ. It is a quite expensive as compared to the other lathe machine. ಇದು ಬಹಳ ಎಕ್ಸ್ಪೆನ್ಸಿವ್ ಆಗಿರ್ತದ ಮತ್ತೆ ಕಂಪೇರ್ಡ್ ಟು ದಿ ಅದರ್ ಲೇತ್ ಮಷೀನ್. ಅದರ್ ಲೇತ್ ಮಷೀನ್ ಗಿಂತ ಹೋಲಿಸಿದ್ರೆ ಈ ಮಷೀನ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನೆಕ್ಸ್ಟ್ ಒನ್ ಕ್ಯಾಪ್ಸ್ಟನ್ ಲೇತ್ ಮಷೀನ್. ಕ್ಯಾಪ್ಸ್ಟನ್ ಲೇತ್ ಇಸ್ ಹೈ ಡ್ಯೂಟಿ ಮಷೀನ್. ಇದು ಹೆವಿ ಆಗಿ ವರ್ಕ್ ಮಾಡಕ ಯೂಸ್ ಮಾಡಬಹುದು. which is used in order to produce same parts multiple times. It can machine only small work piece. ಇದು ಸೇಮ್ ಪ್ರಾಡಕ್ಟ್ ನ ಮಾಡಬಹುದು. ಎಷ್ಟು ಪ್ರಾಡಕ್ಟ್ಸ್ ಆದ್ರೂ ಮಾಡ್ಕೋಬಹುದು. ಇಲ್ಲಿ ಕ್ಯಾಪ್ಸ್ಟನ್ ಲೇತ್ ಮಷೀನ್ ಓನ್ಲಿ ಫಾರ್ ಸ್ಮಾಲ್ ವರ್ಕ್ ಪೀಸ್ ರೆಡಿ ಆಗ್ತವೆ ಕ್ಯಾಪ್ಸ್ಟನ್ ಲೇತ್ ಮಷೀನ್ ಅಲ್ಲಿ.